ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಮೈಸೂರಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮುಂದಿನ ವಿಷಯಕ್ಕೆ ಹೋಗೋದು ಅಂತಂದರೆ ನೋಡಿ, ಆರೋಗ್ಯದ ವಿಷಯ ಬರುತ್ತೆ. ಆರೋಗ್ಯದ ವಿಷಯ ಬರಬೇಕು ಅಂತಂದರೆ ಇದೇ ಎರಡು ಸ್ಟಿಕ್ನ ನಾವು ಇಟ್ಕೊಂಡು ಏನಾಗುತ್ತೆ ನಾವು ನೋಡ್ತೀವಿ, ಪೇಪರ್ಗಳಲ್ಲಿ ನೋಡ್ತೀವಿ, ಟಿ ವಿಗಳಲ್ಲಿ ನೋಡ್ತೀವಿ. ಯಾರಿಗೋ ಉಸಿರಾಟದ ಸಮಸ್ಯೆ ಬಂದುಬಿಡುತ್ತೆ, ಅಮೇರಿಕಾ ಕೊಟ್ಟೋಗ್ತಾರೆ, ಲಂಡನ್ ಕೊಟ್ಟೋಗ್ತಾರೆ, ಸಿಂಗಾಪುರ್ ಕೊಟ್ಟೋಗ್ತಾರೆ. ದುಡ್ಡಿದೆ ಹೋಗ್ತೀರಾ ಸ್ವಾಮಿ, ಯಾರು ದುಡ್ಡದು? ನಾವು ಟ್ಯಾಕ್ಸ್ ಪೇಯರ್ಸ್ ದುಡ್ಡು. ಆ ದೃಷ್ಟಿಯಿಂದ ನೀವೇನು ಮಾಡಬೇಕು ಅಂತಂದರೆ, ನೀವೇ ಮಾಡಿರ್ತಕ್ಕಂಥ, ನೀವೇ ಹುಟ್ಟಾಕಿರ್ತಕ್ಕಂಥ ಸಿಸ್ಟಮು, ನೀವೇ ಪೋಷಿಸ್ತಿರ್ತಕ್ಕಂಥ ಸಿಸ್ಟಮು, ನೀವೇ ಡೆವಲಪ್ ಮಾಡಿರ್ತಕ್ಕಂಥ ಸಿಸ್ಟಮ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು, ನೀವೇ ರಿಸರ್ವೇಷನ್ ಕೊಟ್ಟು ಡಾಕ್ಟ್ರ್ ಮಾಡಿರ್ತಕ್ಕಂಥ ಅಂಥವ್ರ ಕೈನಲ್ಲೇ ಆಪ್ರೇಷನ್ ಮಾಡಿಸ್ಕೊಳ್ಳಿ ನೀವು. ಆವಾಗ ನೋಡಿ ಗೌರ್ಮೆಂಟ್ ಆಸ್ಪತ್ರೆಗಳು ಉದ್ಧಾರ ಆಗುತ್ತೆ. ಮತ್ತು ಜನಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಗೆ ಯಾರು ಓಟ್ ಹಾಕಿರ್ತಾರೆ ಅವರಿಗೆಲ್ಲ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಈ ನಮ್ಮ ಲೀಡ್ರ್ ಯಾರಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಇದಕ್ಕೆ ಹೋದರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋದರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ನಿಮ್ಮ ಮಾಡಿದ ಕೆಲಸಕ್ಕೆ ನಿಮಗೆ ಆತ್ಮವಿಶ್ವಾಸ ಇಲ್ಲ. ಎಲ್ಲೋ ಅಮೇರಿಕಾ ಕೊಡೋಗ್ತೀರಾ ಟ್ರೀಟ್ಮೆಂಟು, ಬರೀ ನೆಗಡಿ ಬಂತು ಅಂತ ಓಡೋಗ್ತೀರಾ, ಇನ್ನೇನೋ ಹೊಟ್ಟೆನೋ ಬಂತು ಅಂತ ಹೋಗ್ತೀರಾ. ಅದಲ್ಲ ರೀ ದೇಶ ಕಟ್ಟೋ ವಿಧಾನ. ಬನ್ನಿ, ದೇಶ ಕಟ್ಟೋ ವಿಧಾನ ಅಂತಂದರೆ ಯಾರು ಲೀಡರ್ಸ್ಗಳಿದ್ದೀರಾ, ಯಾರು ರಾಜಕೀಯ ಫಸ್ಟ್ ಪಿಲ್ಲರ್ ಅಂತ ಯಾರು ಹೇಳ್ತೀರಿ ಡೆಮಾಕ್ರಸಿನಲ್ಲಿ, ನೀವು ಕಂಪಲ್ಸರಿಯಾಗಿ ಗೌರ್ಮೆಂಟ್ ಆಸ್ಪತ್ರೆಗಳು, ಗೌರ್ಮೆಂಟಲ್ಲಿ ಕೊಡ್ತಕ್ಕಂಥ ಮೆಡಿಸಿನ್ಗಳನ್ನ ಉಪಯೋಗಿಸ್ಬೇಕು. ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ, ತಂಗಿಯರನ್ನೆಲ್ಲ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾಯಿದ್ದೀವಿ. ಇದು ಎರಡನೇದು. ಬನ್ನಿ, ಹೀಗೆ ಮೂರನೇದು, ನಾಲ್ಕನೇದು ಇದೆ. ಏನು ಅಂದರೆ ಕಾನೂನಿಗೆ ಬರಬೇಕಾಗತ್ತೆ. ಕಾನೂನು ನೋಡಿ ಏನಾಗಿದೆ, ಕಾನೂನು ಪಾಪ ಮೂಕ ಪ್ರೇಕ್ಷಕ ಆಗ್ಬಿಟ್ಟಿದೆ. ಏನು ಅಂತಂದರೆ, ಯಾರೋ ಜಡ್ಜಿಗೆ ಪ್ರಮೋಷನ್ ಬೇಕು, ಯಾರೋ ಜಡ್ಜಿಗೆ ಒಳ್ಳೆ ಟ್ರಾನ್ಸ್ಫರ್ ಬೇಕು ಅಂತಂದರೆ ಅವನು ರಾಜಕೀಯದಲ್ಲಿರ್ತಕ್ಕಂಥವ್ರ ಕೈಕಾಲನ್ನೇ ಕಟ್ಟಬೇಕಾಗತ್ತೆ. ಯಾರೋ ಡಿಪಾರ್ಟ್ಮೆಂಟಲ್ಲಿರೋರು ಇವ್ರನ್ನೇ ಕೈಕಾಲು ಕಟ್ಟಬೇಕಾಗತ್ತೆ. ಹಾಗಾಗಿ ಏನು ಮಾಡ್ತಾನೆ, ಆತ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಈ ಥರದವರೇ ನಮ್ಮ ಜುಡಿಷಿಯರಿನಲ್ಲಿ ಹೆಚ್ಚು ಜನ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ಬನ್ನಿ. ಏನು ಅಂತಂದರೆ 1975ನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೇಸನ್ನ ಸೋಲ್ತಾರೆ. ಏನು ಅಂದರೆ ಆಕೆ ಪ್ರಧಾನಮಂತ್ರಿ ಆಗಿದ್ದರು, ಆಯ್ಕೆಯನ್ನು ಅಸಿಂಧು ಅಂತ ತೀರ್ಮಾನ ಕೊಡುತ್ತೆ ಅಲಹಾಬಾದ್ ಹೈಕೋರ್ಟು. ನೀನು ಅನ್ಯಾಯದ ಮಾರ್ಗಗಳಲ್ಲಿ ಗೆದ್ದಿದ್ದೀಯಮ್ಮ, ನಿನ್ನ ಆಯ್ಕೆ ಅಸಿಂಧು, ನೀನು ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, MP ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಮತ್ತೆ ಎಲೆಕ್ಷನ್ ಮಾಡಬೇಕು ಅಂತ ಕೊಡ್ತಾರೆ. ಆದರೆ ಆಯಮ್ಮ ಏನು ಮಾಡ್ತಾರೆ, ಇಡೀ ಸಿಸ್ಟಮ್ನೇ ಧಿಕ್ಕರಿಸ್ಬಿಟ್ಟು 1975 ಜನವರಿ 25ನೇ ತಾರೀಕು ರಾತ್ರಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಇದು ಏನಾಗುತ್ತೆ ಅಂದರೆ, ಜುಡಿಷಿಯರಿ ಕೈ ಕಟ್ಕೊಂಡು ಕೂತ್ಬಿಟ್ಟಿದೆ. ರಾಜಕೀಯ ವ್ಯಕ್ತಿಗಳು ಫಸ್ಟ್ ಪಿಲ್ಲರ್ ಏನಾಗಿದೆ, ಇವರು ಬಹಳ ಮಂಡತನ ಮತ್ತು ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ ರೀ. ಇದು ನಾವೆಲ್ಲ ಹೇಳ್ತಿರೋದು. ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಗುತ್ತೆ, ಬ್ರಿಟನ್ ಪಾರ್ಲಿಮೆಂಟಲ್ಲಿ ಟ್ರಾನ್ಸ್ಮಿಷನ್ ಆಫ್ ಪವರ್ ಅಗ್ರಿಮೆಂಟ್ ಆ್ಯಕ್ಟ್ ಅಂತ ಬರುತ್ತೆ, ಅದ್ರ ಪ್ರಕಾರ ಮಾಡ್ಕೊಂಡಿರೋದು. ಆವಾಗ ಚರ್ಚಿಲ್ ಹೇಳ್ತಾರೆ, ಇಂಡಿಯಾ ದೇಶಕ್ಕೆ ಸ್ವತಂತ್ರ ಕೊಡೋದಕ್ಕೆ ಸೂಕ್ತವಾದ ಸಮಯ ಅಲ್ಲ, ಇಲ್ಲಿ ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ. ಯಾರು ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ಅನ್ನೋದು ಸಾಕ್ಷಿ ಇಟ್ಟಿದ್ದೀನಿ, ಸನ್ನಿವೇಶಗಳಿಟ್ಟಿದ್ದೀನಿ, ಹಿಸ್ಟ್ರಿನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ. ಈ ಥರ ಇರ್ತಕ್ಕಂಥ ಒಂದು ಪಕ್ಷ ನಮ್ಮ 125 ವರ್ಷದ ಅನುಭವ ಇದೆ. ಯಾರಿಂದ ನಾವು ಪಾಠ ಕಲಿಯೋದು ಬೇಕಿಲ್ಲ, ಅಧಿಕಾರ ನಡೆಸೋದು ಪಾಠ ಕಲಿಯೋದು ಬೇಕಿಲ್ಲ. ಇದು ಮಾನವೀಯ ಮೌಲ್ಯಗಳ ವರ್ಧನೆಯ, ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿತಾ ಇದ್ದಾರಾ, ಅಥವಾ ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಹ್ಯಾವ್ ಸ್ಟಾರ್ಟೆಡ್ ರೂಲಿಂಗ್ ದ ಕಂಟ್ರಿ ಅಂತ ಕ್ವಶನ್ ಮಾರ್ಕ್ಸ್ ಬಂದಾಗ ಡೆಫಿನೆಟ್ಟಾಗಿ ಏನಾಗಿದೆ, ನಾವು ಉತ್ತರ ಹೇಳಬೇಕಾಗಿದೆ. ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ಹ್ಯಾವ್ ಸ್ಟಾರ್ಟೆಡ್ ರೂಲಿಂಗ್ ದ ಕಂಟ್ರಿ. ಏನೋ ನರೇಂದ್ರ ಮೋದಿಯವರು 2014ನೇ ಇಸ್ವಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ದೇಶ ಮುಂದುವರಿತಾ ಇದೆ. ಮತ್ತು ಇವತ್ತು ಬರೀ 10 ವರ್ಷಕ್ಕೆ ತಗೊಳ್ಳೋದಾದರೆ, ಕಾಲಘಟ್ಟ ಅಂತ ತಗೊಳ್ಳೋದಾದರೆ, ನಮ್ಮ ದೇಶ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇದಾಗ್ತಾ ಇದೆ. ನಮ್ಮಲ್ಲಿ ಯಾವುದ್ಯಾವುದು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಬೇಕು, ಏರೋಪ್ಲೇನ್ದಿರ್ಬೋದು, ನೇವಿದಿರ್ಬೋದು, ಅಥವಾ ಇನ್ಫೆಂಟ್ರಿದಿರ್ಬೋದು. ಇನ್ಫೆಂಟ್ರಿ ಒಳಗೆ ಹೇಳಬೇಕು ಅಂದರೆ ಒಂದು ಬಹಳ ಒಳ್ಳೆಯ ಉದಾಹರಣೆ ನೋಡಿ, ನರೇಂದ್ರ ಮೋದಿ ಬರೋವರೆಗೂ ಸೈನಿಕರು ಸಿಯಾಚಿನ್ ಗ್ಲೇಷಿಯರಲ್ಲಿ -50 ಡಿಗ್ರಿ ಸೆಂಟಿಗ್ರೇಡಲ್ಲಿ ಯುದ್ಧ ಮಾಡಬೇಕಿತ್ತು. ಅವರಿಗೆ ಸರಿಯಾಗಿ ಜಾಕೆಟ್ ಕೊಟ್ಟಿರಲಿಲ್ಲ. 75 ವರ್ಷ ರೂಲ್ ಮಾಡ್ತಕ್ಕ ಕಾಂಗ್ರೆಸ್ನವರು ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿರಲಿಲ್ಲ ರೀ. ಇದನ್ನು 70 ವರ್ಷಗಳ ನಂತರ 2014ರಲ್ಲಿ ನರೇಂದ್ರ ಮೋದಿಯವರು ಬಂದು ಒದಗಿಸ್ಕೊಡ್ಬೇಕಾಯ್ತು. ಮತ್ತು ನಮ್ಮ ಜುಡಿಷಿಯರಿ ಸಿಸ್ಟಮ್ ಎಷ್ಟು ಕೆಟ್ಟೋಗಿದೆ ಅಂತಂದರೆ ನೋಡಿ, ಯಾವಾಗ ಯುದ್ಧ ನಡೆಯುತ್ತೆ,
ಯುದ್ಧ ನಡೆದಾಗ ಮಾನವೀಯ ಮೌಲ್ಯಗಳಿಗೆ ಏನು ಬೆಲೆ ಇಲ್ಲ, ಅಲ್ಲಿ ಕೊಲ್ಲಬೇಕು ಇಲ್ಲ ಸಾಯಬೇಕು, ಎರಡೇ ಇರೋದಲ್ಲಿ. ಏನಾಗುತ್ತೆ ಕಾಶ್ಮೀರದಲ್ಲಿ ಮಿಲಿಟೆಂಟ್ಸ್ಗಳು ಸೈನಿಕರ ಮೇಲೆ ಕಲ್ಲು ಹೊಡೆದ್ರೆ ಮಾನವೀಯ ಹಕ್ಕುಗಳು ಅಂತ ಮಾನವೀಯ ಹಕ್ಕುಗಳು ಎಲ್ಲರೂ ಇದೆ, ಯುದ್ಧ ನಡೀತಾ ಇದೆ ಅಲ್ಲಿ ಕಾಶ್ಮೀರದಲ್ಲಿ. ಇದನ್ನು ಸುಪ್ರೀಂ ಕೋರ್ಟ್ಗೂ ತಂದು ಹಾಕಿ ಸುಪ್ರೀಂ ಕೋರ್ಟ್ನ ಕೈಕಾಲುಗಳನ್ನ ಕಟ್ಟಾಕ್ಬಿಟ್ಟು ಈ ಜೋಡಿ ಅಂತ ಹೇಳಿದ್ರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಫಸ್ಟ್ ಪಿಲ್ಲರು ಅವ್ರೇನು ಮಾಡಿದ್ರು, ಹೂನ್ಬಿಟ್ಟು ಏನು ಮಾಡಿದ್ರು, ಮಾನವೀಯ ಏನೋ ಹ್ಯೂಮನ್ ರೈಟ್ಸ್ ವೈಲೇಟ್ ಆಗಿದೆ ಅಂತ. ಸೈನಿಕರದೇ ಹೊಡೆದು ಸಾಯಿಸೋಕ್ಕೆ ಇಲ್ಲ ಸಾಯೋಕ್ಕೆ. ಅಲ್ಲಿ ಹೋಗಿ ಮಾನವೀಯ ಹಕ್ಕುಗಳ ಬಗ್ಗೆ ಮಾತಾಡಿ ಇವರು ಕೋರ್ಟು ಸಹ ಅಂತಲ್ಲ, ಇದು ಬನಾನಾ ರಿಪಬ್ಲಿಕ್ ಮಾಡ್ತಿರೋದ್ರಲ್ಲಿ ಕೋರ್ಟು ಸಹ ಭಾಗಿಯಾಗಿದೆ. ಇದು ಬಹಳ ವಿಷಾದನೀಯ ರೀ. ಇದು ಯೋಚನೆ ಮಾಡಬೇಕು, ಯಾರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಯಾರು ಹೈಕೋರ್ಟ್ ಜಡ್ಜ್ಗಳಿದ್ದಾರೆ, ಯಾವ ಜುಡಿಷಿಯರಿ, ನಾವು ಸುಪ್ರೀಂ ಅಂತಾರೆ, ಎಲ್ಲರೂ ಯೋಚನೆ ಮಾಡಬೇಕು. ಯಾವಾಗ ಯುದ್ಧ ಅಂತ ಬರುತ್ತೆ, ಯಾವಾಗ ಟೆರರಿಸಮ್ ವಿರುದ್ಧ ನಾವು ಮಾತಾಡಬೇಕು ಅನಿಸುತ್ತೆ, ಆವಾಗ ಎರಡೇ ಆಪ್ಷನ್ ಇರೋದು, ನೋ ಹ್ಯೂಮನ್ ರೈಟ್ಸ್, ಕೊಲ್ಲಬೇಕು ಇಲ್ಲ ಸಾಯಬೇಕು, ಎರಡೇ ಇರೋದು. ಎರಡು ಆಪ್ಷನ್ನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕು ಹೊರತು ಮೂರನೇ ಆಪ್ಷನ್ ಹುಡುಕೊಂಡು ಬಂದರೆ ರಾಜಕೀಯ ಶುರು ಆಯಿತು ಅಂತ ಖಂಡಿತವಾಗಿ ನಾವಂತ ಹೇಳ್ತೀವಿ. ಎಲ್ಲರೂ ಇದೇ ತೀರ್ಮಾನಕ್ಕೆ ಬರ್ತೀರಾ ಈ ಎಪಿಸೋಡ್ ನೋಡಿದ್ರು. ಈ ಥರ ಏನಾಗಿದೆ, ಕಳ್ಳ ಮಳ್ಳ ನೋಡಿ ಏನಾಗಿದೆ. ಫಸ್ಟ್ ಪಿಲ್ಲರ್ಗೆ ನಾವು ಕಳ್ಳರು ಅಂತೀವಿ. ಎಲ್ಲರೂ BA ಮಾಡ್ತಾರೆ, BSc ಮಾಡ್ತಾರೆ, BCom ಮಾಡ್ತಾರೆ, 1 ಅಟೆಂಪ್ಟ 2 ಅಟೆಂಪ್ಟ 3 ಅಟೆಂಪ್ಟ ಮಾಡಿದವ್ರು ಏನು ಮಾಡ್ತಾರೆ, ಹಾಗೋ ಹೀಗೋ ಲಾಯರ್ ಓದ್ಬಿಡ್ತಾರೆ, 4 ವರ್ಷ 5 ವರ್ಷ ಫೇಲಾಗಿ ನಂತರ ಅಂಥವ್ರು ರಾಜಕೀಯಕ್ಕೆ ಬರ್ತಾರೆ. ಯಾಕೆ ಅಂತಂದರೆ ಫಾಸ್ಟೆಸ್ಟ್ ದಾರಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇಂಡಿಯಾ ದೇಶದಲ್ಲಿ ಆಗಿರೋದು ಇದೇನೆ. ಹಾಗಾಗಿ ಏನಾಗಿದೆ, ಇಂಡಿಯಾ ದೇಶದಲ್ಲಿ ಎಲ್ಲಿ ಜನಸಾಮಾನ್ಯರಲ್ಲಿ ದುಡ್ಡು ಇರಬೇಕಿತ್ತು ಅವರಲ್ಲಿಲ್ಲ, ಅವರೆಲ್ಲ ಬಡವರಾಗಿ ಉಳಿದಾರೆ 70 ವರ್ಷ ಆದರೂ. ಆದರೆ ರಾಜಕೀಯವಾಗಿ ಇನ್ವಾಲ್ವ್ ಆದಂಥ ವ್ಯಕ್ತಿಗಳು ಯಾರು 60ನೇ ದಶಕದಲ್ಲಿ ಇವೆಲ್ಲ 5,000 10,000 ಇಟ್ಕೊಂಡಿದ್ರು, 1 ಎಕರೆ 2 ಎಕರೆ ಇಟ್ಕೊಂಡಿದ್ರು, ಅವರೆಲ್ಲ 20,000 ಕೋಟಿ 30,000 ಕೋಟಿ 50,000 ಕೋಟಿ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಇಟ್ಕೊಂಡು ಪ್ರೈವೇಟ್ ಹೆಲಿಕಾಪ್ಟರ್ಗಳನ್ನ ಇಟ್ಕೊಂಡಿದ್ದಾರೆ, ಪ್ರೈವೇಟ್ ವಿಮಾನಗಳನ್ನ ಇಟ್ಕೊಂಡಿದ್ದಾರೆ, ಓಡಾಡ್ತಾರೆ. ಇದನ್ನು ಸಹ ನೋಡ್ತೀವಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಾಗ ಜಾಳಿತ ಪ್ರಚಾರ ಆಗ್ತದೆ. ಇದೆಲ್ಲ ನೋಡಿದಾಗ ನಮ್ಮ ದೇಶ ಹೇಗೆ ಸಾಗ್ತಾ ಇದೆ. ನಮ್ಮ ಕಳ್ಳ ಮಳ್ಳ ನೋಡಿ, ಫಸ್ಟ್ ಕಳ್ಳ ರಾಜಕೀಯ ವ್ಯಕ್ತಿಗಳು, ಮಳ್ಳ ಅಂದರೆ ಸೆಕೆಂಡ್ ಪಿಲ್ಲರ್ ಅಂತ ಹೇಳ್ಬೋದು. ಸೆಕೆಂಡ್ ಪಿಲ್ಲರ್ ಅಂತಂದರೆ IAS ಆಫೀಸರ್ಸ್, IRS ಆಫೀಸರ್ಸ್, IFS ಆಫೀಸರ್ಸ್, ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್ಸ್, ಫಸ್ಟ್ ಡಿವಿಷನ್ ಕ್ಲರ್ಕ್, ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಬರ್ತಾರೆ. ಎಲ್ಲರೂ ಅಂತಂದರೆ ಬಹುಪಾಲು ಸಂಖ್ಯಾತರು ಬರ್ತಾರೆ. ಅಲ್ಲೊಂದು ಇಲ್ಲೊಂದು ವಿರಳವಾಗಿ ಸತ್ಯ ಹರಿಶ್ಚಂದ್ರ ಇದ್ದಾರೆ. ಅವರಿಗೆಲ್ಲ ನಮ್ಮ ನಮಸ್ಕಾರ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.